ಎಲ್ಲ ಹಿಂಗೆ ಆಗದೆ ಸರ್. ಎಲ್ಲ ಇಲ್ಲಿ ವ್ಯಾಪಾರ ಮಾಡೋರಿಗೆ ಮತ್ತೆ ಇಲ್ಲೆಲ್ಲ ಜನಗಳಿಗೆಲ್ಲ ತೊಂದರೆ ಆಗದೆ ಸರ್. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹುಣಸೂರು ಟು ಮೈಸೂರು ರೋಡ್ದು ಗುಂಡಿಗಳು ವಿಡಿಯೋ ಮಾಡಿದ್ದೆ. ಅದು ನನ್ನ ಕೋ ಇನ್ಸಿಡೆಂಟ್ ಇಂತಾನೋ ಇಲ್ವಾ ನಿಮ್ಗಳ ಸಪೋರ್ಟ್ ಇಂದಾನೋ ಗೊತ್ತಿಲ್ಲ, ಆ ಗುಂಡಿಗಳೆಲ್ಲ ಪ್ಯಾಚ್ ಹಾಕಿದ್ದಾರೆ. ಹಾಗೆ ಈ ಸ್ಕ್ರೀನ್ ಮೇಲೆ ನೀವೇನ್ ರೋಡ್ ನೋಡ್ತಾ ಇದ್ದೀರಾ, ಇದು ಆಕ್ಚುಲಿ ಗೋಣಿಕೊಪ್ಪ ಹೈವೇ ರೋಡ್. ಇದು ನಮ್ಮ ಹುಣಸೂರಿನ ಡಿವಿಷನ್ ಇಂದ ಸ್ಟಾರ್ಟ್ ಆಗೋ ರೋಡ್ ಇದೆಯಲ್ಲ, ಇದೇ ಇದು. ಈ ರೋಡ್ ಹೆಚ್ಚು ಕಮ್ಮಿ 1 ವರ್ಷನೇ ಐತೇನೋ ಕೆಲಸ ಸ್ಟಾರ್ಟ್ ಮಾಡಿ. ಚೆನ್ನಾಗಿರೋ ರೋಡ್ ನ ಇವ್ರು ಅಗ್ದಿ ಈ ತರ ಬಿಟ್ಟಿದ್ದಾರೆ. ಕೆಲಸ ಅಂತೂ ಸ್ಟಾಪ್ ಆಗಿ 6 ತಿಂಗಳು ಮೇಲೇನೆ ಆಗಿದೆ. ಇಲ್ಲಿ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಇಲ್ಲಿನ ಲೋಕಲ್ ಜನಗಳ ಬಾಯಿಂದಾನೇ ನೀವೇ ಕೇಳಿ. ಈ ರೋಡ್ ಅಗ್ದಿ 5 ರಿಂದ 6 ತಿಂಗಳಾಗಿದೆ ಸರ್. ಏನು ಮಾಡಂಗಿಲ್ಲ. 2 ವೀಲರ್ ಅಂತ ತಿರ್ಗಾಳಕ್ಕೆ ಆಗ್ತಲ್ಲ. ಹಳ್ಳ ಗುಂಡಿ ವಸ್ತಿ ಧೂಳಲ್ಲ. ಈ ಕಾರವ್ರು ಹೆಂಗೋ ಹೋಗ್ತವ್ರೆ. ಇದು ಮಾಡ್ತೀನಿ ಅಂತ ಹಾಕಿ 6 ತಿಂಗಳ ಮೇಲೆ ಆಗ್ಬಿಡ್ತು. ರೋಡ್ದು ಏನು ಬೆಂಬಲನೇ ಮಾಡ್ತಲ್ಲ. ಏನಿಲ್ಲ, ಧೂಳು ಸಿಕ್ಕಾಪಟ್ಟೆ. ಗಾಡಿ ವೆಹಿಕಲ್ಸ್ ಎಲ್ಲ ಬೈತಾ ಇದಾರೆ, ಗುಂಡ್ಗುಂಡಿ ಅಂತ ಓಡಾಡಕ್ಕೆ ಹಿಂಸೆ ಅಂತ ಹೇಳ್ತಾ ಇದಾರೆ. ಅವ್ರ ಎಷ್ಟೋ ಜನ ಸಡ್ಡ ನೋವು, ಮೈಕ ನೋವು, ಪ್ರೆಗ್ನೆಂಟ್ಗಳು ತಿರ್ಗಾದ್ರು ಬಹಳ ಹಿಂಸೆ ಆಗ್ಬಿಟ್ಟಿದೆ ರೋಡ್ಗಳಲ್ಲಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ರಾಜಕಾರಣಿಗಳು, ಕಾಂಟ್ರಾಕ್ಟರ್ ಹಾಗೂ ಇಂಜಿನಿಯರ್ಗಳು ನಿಮ್ ಸಮಸ್ಯೆ ಏನಿದೆ ಅದು ನಮ್ಗೆ ಬೇಡ. ನಮ್ಗೆ ರೋಡ್ ಕೆಲಸ ಆಗ್ಬೇಕು ಅಷ್ಟೇ. ಯಾಕಂದ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆದ್ರೆ ಫುಲ್ ಕೆಸರಾಗುತ್ತೆ. ಏನ್ ವೆಹಿಕಲ್ಸ್ ಗಳಿಗೆ ಪೆಟ್ರೋಲ್ ಹಾಕ್ಸೋದಾ ಇಲ್ಲ ಬರೀ ರಿಪೇರಿ ಮಾಡ್ಸೋದಾ? ಆದಷ್ಟು ಬೇಗ ಈ ರೋಡ್ ಸಮಸ್ಯೆನ ಬಗೆಹರಿಸಿ. ಈ ವಿಡಿಯೋ ನೋಡೋರು ಆದಷ್ಟು ಶೇರ್ ಮಾಡಿ, ಯಾಕಂದ್ರೆ ನೀವು ಮಾಡೋ 1 ಶೇರ್ ಇಂದ ಈ ರೋಡ್ ಸರಿ ಹೋಗ್ಬಹುದು. ಥ್ಯಾಂಕ್ ಯು.